ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ಈ ತಿಂಗಳು 24ನೇ ತಾರೀಕು ಇರೋಂಥ ಬ್ಯಾಚ್ಗೆ ಜಾಯ್ನ್ ಆಗಿ ಕಲಿಬೋದು. ಸೊ ಕಲಿಯೋ ಕಡೆ ಫೋಕಸ್ ಮಾಡಿ. ನಿಮಗೂ ಈಸಿ ಅನ್ಸುತ್ತೆ ಮಾರ್ಕೆಟು, ಅದರ್ವೈಸ್ ಇಟ್ಸ್ ಆಲ್ವೇಸ್ ಡಿಫಿಕಲ್ಟ್ ಟು ಟ್ರೇಡ್. ಈಸಿ ಆಗೋದಿಲ್ಲ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದು. ಏನಕ್ಕೆ ಅಂದರೆ ನಿಮಗೆ ಎಲ್ಲಿ ತನಕ ನೀವು ಕಲಿಯೋ ಕಡೆ ಫೋಕಸ್ ಮಾಡಲ್ಲ, ನೀವು ಆಲ್ವೇಸ್ ಲೈಕ್ ಮಾರ್ಕೆಟಲ್ಲಿ ದಿನ ನನಗೆ ಇಷ್ಟು ಕಮಿಟ್ಮೆಂಟ್ ಇದೆ, ಇಷ್ಟು ದುಡಿಬೇಕು, ಇಷ್ಟು ಕಮಿಟ್ಮೆಂಟ್ ಇದೆ, ಇಷ್ಟು ದುಡಿಬೇಕು, ಅದನ್ನೇ ಮಾಡ್ತೀರಾ. ಸೊ ಯು ನೆವರ್ ಮೇಕ್ ಮನಿ. ಸೊ ಹಾಗಾಗಿನೇ ಹೇಳೋದು, ಮಾರ್ಕೆಟಲ್ಲಿ ಕಂಪ್ಲೀಟ್ಲಿ ಆಲ್ವೇಸ್ ವೆಯ್ಟ್ ಮಾಡಿ ಟ್ರೇಡ್ ಮಾಡಿ, ಡೆಫಿನೆಟಾಗಿ ನೀವು ಕೂಡ ಪ್ರಾಫಿಟ್ನ ಮಾಡ್ತೀರಾ. ಓಕೆನಾ? ಸೊ ಅದೇ ರೀಸನ್ಗೆ ಹೇಳ್ತಾ ಇದ್ದೀನಿ. ಸೊ ಆ್ಯಂಡ್ ಇವತ್ತಿಂದ ಟ್ರೇಡು ಅಷ್ಟೇ ವೆರಿ ಡಿಫಿಕಲ್ಟ್ ಟ್ರೇಡು. ಆನೆಸ್ಟ್ಲಿ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂತಲೂ ಹೇಳ್ತೀನಿ ಕೇಳಿ. ಮಾರ್ಕೆಟಲ್ಲಿ ಸೊ ಮಾರ್ನಿಂಗ್ ಐ ಮೇಡ್ ಅ ಲಾಸ್. ಓಕೆನಾ? ಸೊ ಆ್ಯಸ್ ಪರ್ ನಮ್ಮ ಸ್ಟ್ರಾಟಜಿ ಪ್ರಕಾರ ತೊಗೊಂಡಿದ್ದು ಐ ಟುಕ್ ಅ ಲಾಸ್. ಆ ಲಾಸ್ನ ಮತ್ತೆ ನಾನು ಕವರ್ ಮಾಡಿ ಪ್ರಾಫಿಟ್ ಮಾಡಿದ್ದೀನಿ. ಎಲ್ಲಿ ಹೇಗೆ ಮಾಡಿದೆ ಏನು ಅನ್ನೋದನ್ನು ಕೂಡ ಗೈಡ್ ಮಾಡ್ತೀನಿ. ಎರಡನ್ನೂ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಏನಂದರೆ, ನಿಮಗೆ ಒಂದು ಕಾನ್ಫಿಡೆನ್ಸ್ ಇಂಪಾರ್ಟೆಂಟು ಮಾರ್ಕೆಟಲ್ಲಿ, ಇಲ್ಲಿಂದಲೇ ಹೋಗ್ಬೋದು ಅಂತ. ಮತ್ತು ಇನ್ನೊಂದು, ನಿಮಗೆ ಲೆವೆಲ್ಸ್ ಮೇಲೆ ನಿಮಗೆ ಬಿಲೀವ್ ಇರಬೇಕು. ಎರಡು ಇದ್ರೇ ಆಗೋದು. ಲೆಟ್ ಸಿ ಮೈ ಪ್ರಾಫಿಟ್ ಆರ್ ಲಾಸ್ ಟುಡೇ. ಡನ್ ಫಾರ್ ದ ಡೇ, ನೋ ಮೋರ್ ಟ್ರೇಡ್ಸ್. ಇವತ್ತು ಒಂದು ಒಳ್ಳೆ ಬ್ರೋಕರೇಜ್ ಕೂಡ ಹೋಗುತ್ತೆ. ಆನೆಸ್ಟ್ಲಿ ಹೇಳ್ತಾ ಇದ್ದೀನಿ. ಲೈಕ್ ಇವತ್ತು ನಂದು ಟ್ರೇಡ್ಸ್ ಕೂಡ ಜಾಸ್ತಿ ಆಗಿದ್ದಾವೆ. ಎಷ್ಟಾಗಿದ್ದಾವೆ ಏನಾಗಿದೆ ಅದು ಯಾವುದು ನಿಮಗೆ ಬೇಕಿಲ್ಲ. ಅದು ಯೂಸ್ಲೆಸ್ ಥಿಂಗ್ಸು. ಅದು ಯಾವುದೂ ಮ್ಯಾಟ್ರ್ ಆಗೋದಿಲ್ಲ. ಅಟ್ ದ ಎಂಡ್ ನಾವು ಎಷ್ಟು ದುಡ್ಕೊಳ್ತೀವಿ ಅಷ್ಟೇ ಇಂಪಾರ್ಟೆಂಟು. ಸೊ ಡೆಫಿನೆಟಾಗಿ ಹೇಳ್ತಾ ಇದ್ದೀನಿ, ಒಂದು ಒಳ್ಳೆ ಬ್ರೋಕರೇಜ್ ಅಂತೂ ಹೋಗುತ್ತೆ. ಬಿಕಾಸ್ ಪ್ರೀಮಿಯಮ್ಸ್ಗಳು ಬಂದು 200+ ಇರೋದ್ರಿಂದ ಜಾಸ್ತಿ ಹೋಗುತ್ತೆ ನನ್ನ ಬ್ರೋಕರೇಜ್. ಐ ಆಮ್ ಹ್ಯಾಪಿ. ಸಿ, ನನಗೆ ಬ್ರೋಕರೇಜ್ ಎಷ್ಟು ಹೋಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಇಲ್ಲ. ಅಟ್ ದ ಎಂಡ್ ಮನೆಗೆ ಎಷ್ಟು ನಾನು ತೊಗೊಂಡು ಹೋಗ್ತೀನಿ ಅದು ಇಂಪಾರ್ಟೆಂಟು. ನಂದು ರೆಗ್ಯುಲರ್ ಟಾರ್ಗೆಟ್ ಅಂತೂ ಈಸಿಯಾಗಿ ಅದಕ್ಕಿಂತ ಜಾಸ್ತಿನೇ ಅಚೀವ್ ಆಗಿದೆ. ಹ್ಯಾಪಿ ಅಲ್ಲ? ಸೊ ಹಾಗಾಗಿನೇ ಲೈಕ್ ನಾನು ನಿಮಗೆ ಅದನ್ನು ಕೂಡ ಗೈಡ್ ಮಾಡ್ತೀನಿ, ಎಲ್ಲೆಲ್ಲಿ ಟ್ರ್ಯಾಪ್ ಅದೆ ಅಂತ. ಸೊ ಲೈಕ್ ಇವಾಗ ನಿಮಗೆ ಲೆಟ್ಸ್ ಕ್ಲೋಸ್ ಇಟ್ ಅಪ್. ಕ್ಲೋಸ್ ಮಾಡಿಬಿಡೋಣ. ನಿಮಗೆ ಚಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ, ನಾನು ಎಲ್ಲೆಲ್ಲಿ ಟ್ರ್ಯಾಪ್ ಅದೆ ಎರಡೂ ಗೈಡ್ ಮಾಡ್ತೀನಿ. ಬಿಕಾಸ್ ಆನೆಸ್ಟ್ಲಿ ಹೇಳ್ತೀನಿ, ನಿಮ್ಮ ಪ್ರಾಫಿಟ್ ಆರ್ ಲಾಸ್ನ ನೀವು ನೋಡೋದ್ರಿಂದ ನಿಮಗೇನು ಯೂಸ್ ಆಗೋದಿಲ್ಲ. ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀನಿ, ಬಿಕಾಸ್ ದಟ್ ಇಸ್ ಮೈ ಮನಿ. ಸೊ ನಾನು ನಿಮಗೆ ಅದು ಕೊಡೋದಿಲ್ಲ. ಹಾಗಾಗಿ ಅದು ಯಾವುದು ನಿಮಗೆ ಯೂಸ್ ಆಗೋದಿಲ್ಲ. ನಿಮಗೆ ಯೂಸ್ ಆಗೋದೇನು ಗೊತ್ತಾ? ಸೊ ನಿಮಗೆ ಆಲ್ವೇಸ್ ಯೂಸ್ ಆಗೋದು ನಾನು ಕೊಡೋವಂಥ ನಾಲೆಡ್ಜು. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಬಿಕಾಸ್ ನಿಮ್ಮ ಹತ್ರ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇದ್ದರೆ ನೀವು ನನಗಿಂತ ಜಾಸ್ತಿ ದುಡಿಬೋದು. ನಿಮ್ಮ ಹತ್ರ ಕಡಿಮೆ ಇನ್ವೆಸ್ಟ್ಮೆಂಟ್ ಇದ್ದರೆ ನನಗಿಂತ ಕಡಿಮೆ ದುಡಿಬೋದು ಅಷ್ಟೇ. ಅದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಸಿ, 1,000 ದುಡಿಯೋನು ಟ್ರೇಡರೇ, 10,000 ದುಡಿಯೋನು ಟ್ರೇಡರೇ, 1,00,000 ದುಡಿಯೋನು ಟ್ರೇಡರೇ, 1 ಕೋಟಿ ದುಡಿಯೋನು ಟ್ರೇಡರೇ. ಎಲ್ಲರೂ ಟ್ರೇಡರ್ಸೇ. ಸ್ಮಾಲು, ಮೀಡಿಯಮ್ಮು, ಬಿಗ್ಗು, ಲಾರ್ಜು, ಎಕ್ಸ್ಟ್ರಾ ಲಾರ್ಜು, XXL, ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಸೊ ಆ ಥರ ಅಷ್ಟೇ. ಲೈಕ್ ಇವತ್ತಿಂದು ಎಲ್ಲೆಲ್ಲಿ ಲಾಸ್ ಆಗಿತ್ತು, ಎಲ್ಲೆಲ್ಲಿ ಪ್ರಾಫಿಟ್ ಆಯಿತು, ಎರಡನ್ನೂ ನಾನು ನಿಮಗೆ ಗೈಡ್ ಮಾಡ್ತೀನಿ. ಲೆಟ್ಸ್ ಇಟ್. ಸೊ ಇವತ್ತಿಂದು ನಿಮಗೆ ಟ್ರೇಡ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ. ಸ್ಟೂಡೆಂಟ್ಸ್ ಕ್ಲಿಯರ್ ಹೇಳಿದ್ದೆ ನೆನೆ 3-4 ಸ್ಟ್ರಾಟಜಿ ಹೇಳಿರ್ತೀನಿ. ಸೊ ಅದರಲ್ಲಿ ಇಫ್ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆದರೆ, ನಿನ್ನೆದು ಫಿಬೊನಾಚಿನ ಈ ಸ್ವಿಂಗಲ್ಲಿ ಫಿಬೊನಾಚಿನ ನೋಡಿ, ಫ್ಲಾಟಿಷ್ಟು ಗ್ಯಾಪ್ ಡೌನ್ ಓಪನ್ ಆದರೆ, ಸೊ ಫ್ಲಾಟಿಷ್ಟು ಗ್ಯಾಪ್ ಡೌನ್ ಓಪನ್ ಆದರೆ 2 ಡೇ ಸ್ವಿಂಗ್ ಪ್ರಕಾರ ನೋಡಿ, ಬಿಕಾಸ್ ಮಾರ್ಕೆಟ್ ವಿಲ್ ಕಮ್ ಡೌನ್, ದೆನ್ ಇಟ್ ವಿಲ್ ಟೇಕ್ ರಿಟ್ರೇಸ್ಮೆಂಟ್ಸ್ ಅಂತ ಹೇಳಿದೆ. ಸೊ ಇವತ್ತು ಗ್ಯಾಪ್ ಅಪ್ ಆಗಿರೋದ್ರಿಂದ ನಿನ್ನೆ ಸ್ವಿಂಗ್ ಈಸ್ ಮಚ್ ಇಂಪಾರ್ಟೆಂಟ್. ನಮಗೆ ನಿನ್ನೆ ಸ್ವಿಂಗ್ ಪ್ರಕಾರನೇ ಟ್ರೇಡ್ ಮಾಡೋದು. ಆ್ಯಂಡ್ ನಿಮಗೆ ತುಂಬ ಸಲ ಹೇಳಿದ್ದೀನಿ, ಮಾರ್ಕೆಟಲ್ಲಿ ನಾನು ಆಲ್ವೇಸ್ ವೆನ್ ಅವರ್ ಮಾರ್ಕೆಟ್ ಓಪನ್ಸ್ ಬ್ಯಾಕ್ ಟು ರಿಟ್ರೇಸ್ಮೆಂಟ್, ಇಫ್ ಇಟ್ ಇಸ್ ಅನ್ ಗ್ಯಾಪ್ ಅಪ್ ಆರ್ ಗ್ಯಾಪ್ ಡೌನ್, ನಾನು ಕಂಪಲ್ಸರಿ ಟ್ರೇಡ್ ಮಾಡ್ತೀನಿ. ಇದರ್ ಇಟ್ಸ್ ಅ ಲಾಸ್ ಆರ್ ಪ್ರಾಫಿಟ್. ಫಸ್ಟ್ ಟ್ರೇಡು ಐ ಟುಕ್ ಇಟ್ ಹಿಯರ್ ಓನ್ಲಿ. ಇಲ್ಲೇ ಎಂಟ್ರಿ ಆದೆ. ಇಲ್ಲಿಗೆ ಬರೋಷ್ಟರಲ್ಲಿ ಒಂದು ಒಳ್ಳೆ ಲಾಸ್ ಕೊಡ್ತಿತ್ತು, ಎಕ್ಸಿಟ್ ಆದೆ. ಸೊ ನಾನು ನಿಮಗೆ ಫಸ್ಟ್ ಹೇಳಿದ್ದೀನಿ, ನಾನು ವೆಯ್ಟ್ ಮಾಡೋದಿಲ್ಲ, ಅವರೇಜ್ ಮಾಡೋದಿಲ್ಲ, ಎರಡೂ ನನ್ನ ಮೈಂಡಲ್ಲಿರಲ್ಲ. ನಾನು ಅವರೇಜ್ ಟ್ರೇಡರ್ ಅಲ್ಲ. ಸೊ ಹಾಗಾಗಿ ಐ ಕಟ್ ಆಫ್ ಇಮಿಡಿಯೇಟ್ಲಿ, ಲಾಸ್ ತೊಗೊಂಡೆ. ಸೊ ಮಾರ್ಕೆಟ್ ಏನು ಮಾಡ್ತು, ಇಲ್ಲಿಗೆ ಬಂದು ನನಗಿನ್ನೊಂದು 1 or 2 ಪಾಯಿಂಟ್ಸ್ ಬರಬೇಕಿತ್ತು ಇಲ್ಲಿ ರಿಜೆಕ್ಷನ್ಗೆ. ಸೊ ರಿಜೆಕ್ಷನಿಗೆ ಬರಲಿಲ್ಲ. ಸೊ ದಟ್ ವಾಸ್ ಮೈ ಮಿಸ್ಟೇಕ್. ನಾನೇನು ಮಾಡಿದೆ, ಅಗೇನ್ ಮಾರ್ಕೆಟು ನಾನು ಎಕ್ಸಿಟ್ ಆದಮೇಲೆ ಮಾರ್ಕೆಟಲ್ಲಿ ಅಗೇನ್ ಐ ರೀ ಎಂಟ್ರಿ ಆದೆ. ಇಲ್ಲಿಗೆ ಬರೋಷ್ಟರಲ್ಲಿ ಒಂದು ಒಳ್ಳೆ ಲಾಸ್ನ ಕೊಡ್ತಾಯಿತ್ತು ಮಾರ್ಕೆಟ್. ಓಕೆನಾ? ಸೊ ಒಳ್ಳೆ ಲಾಸ್ ಕೊಡ್ತಿತ್ತು. ಟೋಟಲ್ 2ರಿಂದ ಆಲ್ಮೋಸ್ಟ್ ಒಂದು ಅಪ್ ಟು 25K ಇಟ್ಕೊಳ್ಳಿ. ಅಪ್ ಟು 25K ತನಕ ಲಾಸ್ನ ನೋಡ್ಕೊಂಡು ಸುಮ್ಮನೆ ಕೂತಿದೆ. ಆಲ್ರೆಡಿ ಲಾಸ್ ಆಗಿದೆ, ಚಲೋ ಕವರ್ ಮಾಡಲಿಕ್ಕೆ ಏನು ಮಾಡಬೇಕು ಮಾಡೋಣ ಅಂತ. ದೆನ್ ವೆಯ್ಟೆಡ್. ಮಾರ್ಕೆಟಲ್ಲಿ ವೆಯ್ಟ್ ಮಾಡೋಣ, ಮಾರ್ಕೆಟ್ ಏನು ಮಾಡ್ಬೋದು, ಎಂತ ಮಾಡ್ಬೋದು ಅಂತ. ಸೊ ಮಾರ್ಕೆಟಲ್ಲಿ ಅಗೇನ್ ಇಲ್ಲಿಂದಲೇ ಐ ಟುಕ್ ಅ ಟ್ರೇಡ್ ಅಗೇನ್, ಬಿಕಾಸ್ ಮಾರ್ಕೆಟಲ್ಲಿ 38% ಲೆವೆಲ್ ಇದೆ, ಹೋಲ್ಡ್ ಮಾಡಿ ಹೋಗೋ ಚಾನ್ಸಸ್ ಇದೆ ಗ್ಯಾಪ್ ಅಪ್ ಆಗಿರೋದ್ರಿಂದ ಅಂತ. ಸೊ 1 ಟ್ರೇಡಲ್ಲಿ ಐ ಕ್ಯಾಪ್ಚರ್ಡ್ ಆಲ್ಮೋಸ್ಟ್ 10 ಪಾಯಿಂಟ್ಸು ಕೊಡಲಿಲ್ಲ. ಅದು ನನಗೆ ಕೊಟ್ಟಿದ್ದೆ 7-8 ಪಾಯಿಂಟ್ಸ್ ಅಷ್ಟೇ. 7-8 ಪಾಯಿಂಟ್ಸ್ಗೆ ಎಕ್ಸಿಟ್ ಮಾಡಿದೆ ನಾನು. 7-8 ಪಾಯಿಂಟ್ಸ್ಗೆ ಎಕ್ಸಿಟ್ ಮಾಡಿಕೊಂಡು ಕೂತಿದ್ದೆ. ಮಾರ್ಕೆಟಲ್ಲಿ ಏನಾದರೂ ಮೂವ್ಮೆಂಟ್ ಆಗುತ್ತಾ ಅಂತ, ಬಿಕಾಸ್ ಅದಕ್ಕಿಂತ ಜಾಸ್ತಿ ಹೋಗಿತ್ತು ಆ್ಯಕ್ಚುಲಿ. ನನಗೆ ಇನ್ನೊಂದು ಸ್ವಲ್ಪ ಮೇಲೆ ಹೋಗ್ಬೋದು, ಇದರಿಂದ ಬ್ರೇಕ್ಔಟ್ ಆರ್ ಮೇಲೆ ಹೋಗ್ಬೋದು ಅಂತ ತಗೊಂಡೆ. ಇಮಿಡಿಯೇಟಾಗಿ 7-8 ಪಾಯಿಂಟ್ಸಿಗೆ ಎಕ್ಸಿಟ್ ಆದೆ. ವೆಯ್ಟ್ ಮಾಡ್ತಿದ್ದೆ, ಚಲೋ ಮಾರ್ಕೆಟ್ ಲೆಟ್ಸ್ ಕಮ್ ಡೌನ್ ಅಂತ. ಸೊ 2 ಸಿನಾರಿಯೋಸು 50%ಗೆ ಬಂದಾಗ ಲೈಕ್ ಲೆವೆಲ್ ಬಿಲೀವ್ನೆಸ್ಸು ಆಲ್ವೇಸ್ ಇಂಪಾರ್ಟೆಂಟ್. ಯಾಕೆಂದರೆ ಮಾರ್ಕೆಟ್ 150 ಪಾಯಿಂಟ್ ಗ್ಯಾಪ್ ಅಪ್ ಆಗಿದೆ. ಸೊ ರಿವರ್ಸಲ್ ಆದರೆ 50%ಇಂದ 1 ಬೌನ್ಸ್ ಅಂತೂ ಸಿಗುತ್ತೆ.
ಇಲ್ಲ ಮಾರ್ಕೆಟು ಶಾರ್ಪ್ ಡೌನ್ಫಾಲ್ ಹೋಗುತ್ತೆ. ಎರಡರಲ್ಲಿ ಒಂದು ಆಗುತ್ತೆ ಅನ್ನೋದು ಗೊತ್ತಿತ್ತು. ಅದೇ ರೀಸನ್ಗೆ ಏನು ಮಾಡಿದೆ, ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟಲ್ ಅಮೌಂಟ್ ಇದೆ ಅಂದರೆ, ನಿಮಗೆ ರಿಸ್ಕ್ ತೊಗೊಳ್ಳೋ ಕೆಪಾಸಿಟಿ ಇದೆ ಅಂದರೆ, ನೀವು ಟ್ರೇಡ್ ಮಾಡೋಕ್ಕೂ ಅಷ್ಟು ಡಿಫಿಕಲ್ಟ್ ಅನ್ಸೋದಿಲ್ಲ. ಆಲ್ರೆಡಿ ನಂದಿಲ್ಲಿ 3 ಟ್ರೇಡ್ ಆಗೋಗಿದೆ. 3 ಟ್ರೇಡ್ಗೆ ಒಳ್ಳೆ ಬ್ರೋಕರೇಜ್ ಕೂಡ ಹೋಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಸೊ ಇಲ್ಲಿಗೆ ಬಂದಾಗ ಹ್ಯಾವ್ ಐ ಕಾನ್ಫಿಡೆಂಟ್ ಮಾರ್ಕೆಟ್ ಮ್ಯಾಕ್ಸಿಮಮ್ ಇಲ್ಲಿಂದಲೇ ಹೋಗೋ ಚಾನ್ಸಸ್ ಕೂಡ ಇದೆ. ಚಲೋ ಲೆಟ್ಸ್ ಎಂಟರ್ ಇಟ್ ಅಂತ. ಸೊ ನಾನೇನು ಮಾಡಿದೆ, ಮಾರ್ಕೆಟ್ ಇಲ್ಲಿಗೆ ಬಂದಾಗ 2 ಮೈಂಡ್ಸೆಟ್ ನನಗೆ ಕ್ಲಿಯರ್ ಇತ್ತು. ಒಂದು ಪ್ರೀವಿಯಸ್ ಡೇ ಹೈ ಒಂದು ಸಪೋರ್ಟಾಗಿ ವರ್ಕ್ ಮಾಡೋ ಚಾನ್ಸಸ್ ಕೂಡ ಇದೆ. ಸೊ ಅದನ್ನು ನಾನು ಮಚ್ಚು ನೋಡೋದಿಲ್ಲ. ಪ್ಲಸ್ ನಾನು 50% ಲೆವೆಲ್ ಕೂಡ ಇದೆ. ಲೆಟ್ಸ್ ಎಂಟರ್ ಇಟ್ ಅಂತ ಇಲ್ಲಿ ನಾನು ಎಂಟ್ರಿ ಆದೆ. ಎಂಟ್ರಿ ಆಗ್ತಿದ್ದಂಗೆ ಯು ವೋಂಟ್ ಬಿಲೀವ್ ಇಟ್, ಇಲ್ಲಿಗೆ ಬರೋ ಅಷ್ಟರಲ್ಲಿ ಸ್ವಲ್ಪ ಹೊತ್ತು ನಿಂತು, ಇಲ್ಲ ಅಂತ ಹೇಳೋದಿಲ್ಲ, ಇಲ್ಲಿಗೆ ಬರೋ ಅಷ್ಟರಲ್ಲಿ ಐ ಕ್ಯಾಪ್ಚರ್ಡ್ ಆಲ್ಮೋಸ್ಟ್ 13 ಪಾಯಿಂಟ್ಸ್, 12.5-13 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡ್ಕೊಂಡು ಏನು ಮಾರ್ಕೆಟಲ್ಲಿ. ಅದಾದಮೇಲೆ ಅಗೇನ್ ಅದು ಇಲ್ಲಿ ಏನು ನನಗೆ ಲಾಸ್ ಆಗಿರೋ ಸ್ಟ್ರೈಕ್ ಪ್ರೈಸ್ ಇತ್ತಲ್ಲ, ಆ ಸ್ಟ್ರೈಕ್ ಪ್ರೈಸಲ್ಲಿ ಅಗೇನ್ ಮಾರ್ಕೆಟ್ ರಿಟ್ರೇಸ್ಡ್. ಸೊ ನನ್ನ ಮೈಂಡಲ್ಲಿತ್ತು ರಿಟ್ರೇಸ್ಮೆಂಟ್ ಆದ್ರೂ ಮಾರ್ಕೆಟ್ ಬೌನ್ಸ್ ಆಗುತ್ತೆ ಅಂತ. ಅಗೇನ್ ಅದರಲ್ಲಿ ಎಂಟ್ರಿ ಆದ. ಈ ಲೈನಲ್ಲಿ ಏನು ನೋಡ್ತಾ ಇದ್ದೀರಾ, ನಿಮಗಿಲ್ಲಿ ಕ್ಲಿಯರ್ ಕಟಾಗಿ ಹೇಳ್ತಾ ಇದ್ದೀನಿ. ಲಾಸ್ಟ್ ಟ್ರೇಡ್ ಅಂತ ಏನು ಮಾಡಿದ್ದೀನಲ್ಲ, ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಟ್ರೇಡ್ ಮಾಡಿದ್ದೀನಿ. ಸೊ ಬಿಕಾಸ್ ನನಗೆ ಆಲ್ರೆಡಿ ಇಲ್ಲಿ ಏನು ಲಾಸ್ ಆಗಿತ್ತು, ಇದರಲ್ಲಿ ನನಗೆ ಮ್ಯಾಕ್ಸಿಮಮ್ ಅದು ಇನ್ನೊಂದು ಪ್ರಾಫಿಟ್ನ ಮ್ಯಾಕ್ಸಿಮಮ್ ಅಲ್ಲಿ ಕಾಸ್ಟ್ ಟು ಕಾಸ್ಟ್ ಹತ್ತಿರ ಬಂದು ತೋರಿಸ್ತಿತ್ತು. ಸೊ ಅಲ್ಲಿಗೆ ನಾನು ಲೋ ಪ್ರಾಫಿಟ್ ನೋ ಕಾಸ್ಟ್ ಓನ್ಲಿ ಬ್ರೋಕರೇಜಲ್ಲಿ ಕೂತಿದೆ. ಚಲೋ ಲೆಟ್ಸ್ ಟೇಕ್ ಇಟ್ ಅಪ್ ಅಂತ ಏನು ಮಾಡಿದೆ, ನನ್ನ ರೆಗ್ಯುಲರ್ ಕ್ವಾಂಟಿಟಿ ಏನಿದೆಯಲ್ಲ, ರೆಗ್ಯುಲರ್ ಕ್ವಾಂಟಿಟಿಗಿಂತ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನ ಎಂಟ್ರಿ ಮಾಡಿದೆ ಇಲ್ಲಿ ನಾನು. ಇಟ್ ಮೀನ್ಸ್ ಆಲ್ಮೋಸ್ಟ್ ಡಬಲ್ ಮೈ ಕ್ವಾಂಟಿಟಿ ಅಂತ ಅಂದ್ಕೊಳ್ಳಿ. ಬಿಕಾಸ್ ಇನ್ವೆಸ್ಟ್ಮೆಂಟಲ್ಲಿ ನನ್ನ ಹತ್ರ ಅಮೌಂಟ್ ಇತ್ತು ಕೂಡ, ಮಾರ್ಕೆಟ್ ಹೋದರೆ ಇಲ್ಲಿಂದ ಹೋಗ್ಬೋದು ಅಂತ. ನೀವು ಬಿಲೀವ್ ಮಾಡಲ್ಲ, ಎಂಟ್ರಿ ಆದಮೇಲೆ ಮಾರ್ಕೆಟ್ ಈಸ್ ಗಿವನ್ ಮಿ ವೆರಿ ಗುಡ್ ಮೂವ್. ಇಮಿಡಿಯೇಟಾಗಿ ಐ ಕ್ಯಾಪ್ಚರ್ಡ್ ಆಲ್ಮೋಸ್ಟ್ 12-13 ಪಾಯಿಂಟ್ಸ್ ತನಕಲು ಮೂಮೆಂಟನ್ನು ಕೊಡ್ತದು. ಸೊ ಸಾಕು, ಎನಫು, ಅದಕ್ಕಿಂತ ಎಕ್ಸ್ಟ್ರಾ ಬೇಕಿಲ್ಲ ನನಗೆ. ಐ ಮೇಡ್ ಇಟ್ ಪ್ರಾಫಿಟ್ ಟುಡೇ. ಬಟ್ ನಿಮಗೆ ಹೇಳೋದಿಷ್ಟೇ, ಈ ಥರದ ಡಬಲ್ ಕ್ವಾಂಟಿಟಿ ಅವರೇಜಿಂಗು ಯಾವುದೂ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗದಲ್ಲೇ ದಯವಿಟ್ಟು ಮಾಡಬೇಡಿ. ಪ್ರಾಫಿಟಬಲ್ ಟ್ರೇಡರ್ ಆದರೆ ಮಾತ್ರ ಇದನ್ನೆಲ್ಲ ಮಾಡ್ಬೋದು, ಅದರ್ವೈಸ್ ಯು ಕಾಂಟ್ ಡೂ ಇಟ್. ಓಕೆನಾ? ಓನ್ಲಿ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗಿದ್ದರೆ ಮಾತ್ರ ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟಲ್ಲಿ ಆಲ್ರೆಡಿ ದುಡ್ಕೊಂಡಿರ್ತೀರ ಅಂದಾಗ ರಿಸ್ಕ್ ತೊಗೋಬೋದು, ಅದರ್ವೈಸ್ ಡೋಂಟ್ ರಿಸ್ಕ್. ಸೊ ನನಗೊತ್ತು ಸ್ಟೂಡೆಂಟ್ಸ್ಗಳದ್ದು ಇವತ್ತು ಮ್ಯಾಕ್ಸಿಮಮ್ಮು ಲೈಕು 23% ಟ್ರೇಡ್ ಮಾಡಿದವ್ರಿಗೆ ಲಾಸ್ ಹಿಟ್ ಆಗಿದೆ. 38% ತೊಗೊಂಡವ್ರಿಗೆ ಆಲ್ಮೋಸ್ಟ್ ಅದನ್ನು ಕವರ್ ಮಾಡಲಿಕ್ಕೆ ಸಿಕ್ಕಿದೆ. ಬಟ್ 50% ತೊಗೊಂಡ್ರೆ ಡೆಫಿನೆಟಾಗಿ ನೀವು ಕವರ್ ಮಾಡಿರ್ತೀರ ಅಂದ್ಕೊಳ್ತೀನಿ. ನನಗೂ ಕೂಡ ಕವರ್ ಮಾಡ್ಕೊಂಡಿದ್ದೀನಿ ಇವತ್ತು. ದಿಸ್ ವಾಸ್ ದ ಕ್ರಿಟಿಕಲ್ ಡಿಫಿಕಲ್ಟ್ 2 ಟೈಪ್ ಡೇನೇ ಇದು. ನನಗೆ ಈಸಿ ಆಗೋದಿಲ್ಲ, ಬಿಕಾಸ್ ಲೈಕ್ ಗ್ಯಾಪ್ ಅಪ್ ಆಗ್ತಾ ಇರೋದ್ರಿಂದ ಮಾರ್ಕೆಟು, ಐ ನೋ ದಟ್ ಆಲ್ಮೋಸ್ಟ್ ವಿಕ್ಸ್ ಕೂಡ ಕೂಲ್ ಡೌನ್ ಆಗ್ತಾ ಇರುತ್ತೆ ಅಂದ್ಕೊಂಡಿದ್ದೀನಿ. ನಾನು ಅದೆಲ್ಲ ಟ್ರೇಡ್ ಮಾಡೋದಿಲ್ಲ. ಐ ಬಿಲೀವ್ ಇಟ್ ಇನ್ ಮೈ ಲೆವೆಲ್ಸ್ ಆ್ಯಂಡ್ ಲೆವೆಲ್ಸ್ ಮೇಲೆ ಟ್ರೇಡ್ ಮಾಡೋನು ನಾನು. ಸೊ ಹಾಗಾಗಿನೇ ನನಗೆ ಈ ಲೆವೆಲ್ಸಲ್ಲಿ ಬಂದಾಗ ಮಾರ್ಕೆಟು ಒಂದು ಉತ್ತಮದ ಕಾನ್ಫಿಡೆನ್ಸು ಕೊಟ್ಟಿದೆ, ಒಂದು ಉತ್ತಮದ ಪ್ರಾಫಿಟ್ ಕೂಡ ಮಾಡ್ಕೊಂಡಿದ್ದೀನಿ. ಹೋಪ್ ನಿಮಗೆ ಲಾಜಿಕ್ ಕೂಡ ಅರ್ಥ ಆಗಿದೆ. ನಾನು ಎಲ್ಲಿ ಟ್ರೇಡ್ ಮಾಡಿದೆ, ಹೇಗೆ ಟ್ರೇಡ್ ಮಾಡಿದೆ ಅನ್ನೋದು ಕೂಡ ಗೈಡ್ ಮಾಡಿದ್ದೀನಿ. ಕಲಿಬೇಕು ಅನ್ನೋರು ಡೆಫಿನೆಟಾಗಿ ನಂದು ಲೈಕ್ ಈ 24ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಆ್ಯಂಡ್ ಥ್ಯಾಂಕ್ ಯು ಗೈಸ್. ಎಸ್ಟರ್ಡೇ ಐ ಜಸ್ಟ್ ಆಸ್ಕ್ಡ್ ಒನ್ ಟೈಮ್, ಲೈಕು ನಿಮಗೆ ಒಂದು ನಾಲೆಡ್ಜಬಲ್ ಕಂಟೆಂಟ್ ಕೊಡ್ತೇನೆ, ನೀವು ಲೈಕ್ ಮಾಡಿಲ್ಲ ಅಂತ. ಇಟ್ ವಾಸ್ ಶಾಕ್ ಟು ಮೀ. ಆಲ್ಮೋಸ್ಟ್ 50% ಆಫ್ ರೆಗ್ಯುಲರ್ ಲೈಕ್ಸ್ ಏನು ಬರುತ್ತಲ್ಲ, ಅದರಲ್ಲಿ ಆಲ್ಮೋಸ್ಟ್ 50% ಇನ್ಕ್ರೀಸ್ ಆಗಿದೆ. ಶಾಕ್ ಆಯ್ತು ನನಗೆ. ಗ್ರೇಟ್ ಯಾರ್, ಅಟ್ಲೀಸ್ಟು ಬಿಲೀವ್ ಮಾಡ್ತಾರಲ್ಲ ಅನ್ನೋದಕ್ಕೋಸ್ಕರ ನನಗೂ ಅನ್ನಿಸ್ತು, ಓಕೆ ಗುಡ್, ಲೈಕ್ ಫೈನಲಿ ಐ ಆಲ್ಸೋ ಗೆಟಿಂಗ್ ದ ಥಿಂಗ್ಸ್ ಅಂತ. ಸೊ ನನಗೂ ಬಿಲೀವ್ನೆಸ್ ಅನ್ನಿಸ್ತದು, ಹಾಗಾಗಿನೇ ಹೇಳ್ತಿರೋದು. ಓಕೆ, ಲೈಕ್ ಇದನ್ನು ಕೂಡ ಅಟ್ಲೀಸ್ಟ್ ಬಿಲೀವ್ ಮಾಡ್ತಾರೆ ಅಂತ ಐ ಆಮ್ ಹ್ಯಾಪಿ, ಇಲ್ಲ ಅಂತ ಹೇಳೋದಿಲ್ಲ. ಡೆಫಿನೆಟ್ಲಿ ಐ ಆಮ್ ಆಲ್ಸೋ ಹ್ಯಾಪಿ. ಸೊ ಸೇಮ್ ಥಿಂಗು, ಲೈಕ್ ನಿಮಗೆ ಖುಷಿ ಅನಿಸಿದರೆ ಲೈಕ್ ಮಾಡಿ, ನಿಮಗಿಲ್ಲ ಇದರಲ್ಲಿ ಏನು ನಾಲೆಡ್ಜ್ ಸಿಗ್ತಿಲ್ಲ ಅಂದರೆ ನೀವು ಲೈಕು ಮಾಡಬೇಡಿ. ಸೊ ಬಿಕಾಸ್ ಹೇಳೋದಿಷ್ಟೇ, ಲೈಕ್ ಇದರಿಂದ ಒಬ್ಬರು ಲೈಕ್ ಮಾಡಲಿ ಡಿಸ್ಲೈಕ್ ಮಾಡಲಿ, ಇದು ಕಾಮನ್ ಹ್ಯೂಮನ್ ನೇಚರ್. ಅದು ಕೆಲವ್ರು ಲೈಕ್ ಮಾಡ್ತಾರೆ, ಕೆಲವ್ರು ಡಿಸ್ಲೈಕ್ ಮಾಡ್ತಾರೆ, ಕೆಲವ್ರು ಇಂಟ್ರೆಸ್ಟ್ ಪಡೋದಿಲ್ಲ. ಇದೆಲ್ಲ ಇದ್ದೇ ಇರುತ್ತೆ ಲೈಫಲ್ಲಿ, ಇದೆಲ್ಲ ಇದ್ರೇ ಮಜಾ. ಓಕೆನಾ? ಸೊ ನಾನು ನಿಮಗೆ ಹೇಳೋದಿಷ್ಟೇ, ಕಲೀರಿ. ಕಲಿತ್ರೆ ಯಾವುದೂ ನಿಮಗೆ ಟಫ್ ಅನ್ಸೋದಿಲ್ಲ. ಹುಚ್ಚು ಅಂತಾರಲ್ಲ, ಟ್ರೇಡಿಂಗ್ ಈಸ್ ಒನ್ ಕೈಂಡ್ ಆಫ್ ಮೆಂಟಾಲಿಟಿ ಆ್ಯಂಡ್ ಹುಚ್ಚುತನ. ಓಕೆನಾ? ಇದರಲ್ಲೇ ಏನಾದ್ರು ಮಾಡಬೇಕು ಅನ್ನೋ ಹುಚ್ಚುತನ ಇದ್ದರೆ ಡೆಫಿನೆಟಾಗಿ ಏನಾದ್ರು ಮಾಡ್ತೀರಾ. ಇದರಲ್ಲಿ ಏನಾದ್ರು ಮಾಡೋಕ್ಕಾಗಲ್ಲ ಅಂತ ನಾವು ಹೊರಗಡೆ ಬಂದರೆ ಡೆಫಿನೆಟಾಗಿ ಹೊರಗಡೆ ಬರ್ತೀವಿ, ಮತ್ತು ವಾಟ್ ಎವರ್ ನಮ್ಮ ಜಾಬೋ ಥಿಂಗ್ಸೋ ಏನೋ ಒಂದು ಮಾಡ್ತಾ ಇರ್ತೀವಿ. ಬಟ್ ಈ ಕಡೆಗೆ ಮನಸ್ಸು ಎಳಿತಲೇ ಇರುತ್ತೆ. ನಾನು ಯಾವ್ದಾದ್ರು ನೋಡಿದಾಗ ಇನ್ನೊಂದು ಸ್ವಲ್ಪ ದಿನ ಟ್ರೈ ಮಾಡ್ಬೋದಿತ್ತೇನೋ, ನಾನು ಸ್ವಲ್ಪ ಸ್ಟಾರ್ಟಿಂಗಲ್ಲೇ ದೊಡ್ಡ ಅಮೌಂಟ್ ಕಳ್ಕೊಬಿಟ್ನೇನೋ, ಸೊ ಕಳ್ತಿದ್ರೆ ಅದನ್ನು ಕಳೀದೇ ಇರ್ಬೋದಿತ್ತೇನೋ, ಹಾಗೆ ಹೀಗೆ ಅಂತೆಲ್ಲ. ಸೊ ಹಾಗಾಗಿ ಮತ್ತಿನ್ನೊಂದು ಹೇಳ್ತೀನಿ, ನಿಮ್ಮ ಹತ್ರ ಸೆಕೆಂಡ್ರಿ ಬಿಸ್ನೆಸ್ ಇದೆ,
ಅಂದರೆ ನೀವು ಬೇರೆ ಬಿಸ್ನೆಸ್ ಇಲ್ಲ ಬೇರೆ ವರ್ಕ್ ಮಾಡ್ತಿರ್ತೀರ, ಅದ್ರ ಜೊತೆ ನಾನು ಟ್ರೇಡಿಂಗ್ನ ಕಲ್ತ್ಕೊಳ್ತೀನಿ ಇದು ಮಾಡ್ತೀನಿ ಅಂದರೆ ಆನೆಸ್ಟ್ಲಿ ಹೇಳ್ತೀನಿ, ನೀವು 100% ಎಫರ್ಟ್ ಟ್ರೇಡಿಂಗ್ ಮೇಲೆ ಹಾಕೋದಿಲ್ಲ. ಡೈರೆಕ್ಟಾಗಿ ಹೇಳ್ತೀನಿ, ನೀವು ಯಾರೂ 100% ಎಫರ್ಟ್ ಹಾಕೋದಿಲ್ಲ. ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ತುಂಬ ಡಿಫಿಕಲ್ಟ್ ಆಗುತ್ತೆ, ಕಬ್ಬಿಣದ ಕಡಲೆ ಅಂತಾರಲ್ಲ ಹಾಗೆ ವೆರಿ ಡಿಫಿಕಲ್ಟ್ ಅನಿಸುತ್ತೆ. ನೀವು ಇದರಿಂದ ದೂರ ಇಡಲಿಕ್ಕೆ ಟ್ರೈ ಮಾಡ್ತಿರ್ತೀರ, ಎಟ್ಟೆಕ್ ಆಗ್ತಿರುತ್ತೆ, ನೋಡಿದ್ರೇ ಭಯ ಅನ್ನಿಸ್ತಿರುತ್ತೆ, ಯಾವ ಕೆಳಗಡೆ ಬರುತ್ತೋ ಗೊತ್ತಿಲ್ಲ, ಕೈ ನಡುಗ್ತಾ ಇರ್ತವೆ ಬೈ ಸೆಲ್ ಮಾಡಲಿಕ್ಕೆ, ಇವೆಲ್ಲ ಥಿಂಗ್ಸು ನಡೀತಾ ಇರುತ್ತೆ. ಸೊ ಹಾಗಾಗಿನೇ ಹೇಳೋದು, ಇಟ್ ಟೇಕ್ಸ್ ಟೈಮ್. ಲೈಫಲ್ಲಿ ಎಲ್ಲದು ಒಂದು ರಾತ್ರಿಯಲ್ಲಿ ಆಗೋದಿಲ್ಲ, ಇಟ್ ವಿಲ್ ಟೇಕ್ ಟೈಮ್. ಸೊ ಯು ನೀಡ್ ಟು ವೆಯ್ಟ್ ಮಾಡಿ ಟ್ರೇಡ್ ಮಾಡಿ, ಓಕೆನಾ? ಅಷ್ಟು ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತೀನಿ. ಸೊ ಕಲಿಬೇಕು ಅನ್ನೋರು 24ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.